ನಿನ್ನೆನೋ ಯಾರೋ ಒಬ್ಬರು ಬಂದಿದ್ರು, ಅದನ್ನೇ ಹೇಳ್ತಾ ಇದ್ದೆ. ಏನು ಒಂದು ಹೆಣ್ಮಕ್ಳು ಮದುವೆ ಆಯಿತು, ಚೆನ್ನಾಗಿ ಮಾಡಿದ್ರಿ, ಈಗೇನು ನೀವು ಫ್ರೀ ಅಂದರು. ಐ ಸೆಡ್ ನೋ, ಯು ಆರ್ ರಾಂಗ್. ಎಲ್ಲ ಹೆಣ್ಮಕ್ಳು ನನ್ನ ಹೆಣ್ಮಕ್ಳೇ, ಎಲ್ಲ ಗಂಡ್ಮಕ್ಳು ನನ್ನ ಗಂಡ್ಮಕ್ಳೇ. ಓಕೆ, ಯು ಹ್ಯಾವ್ ದಟ್ ಯೂನಿವರ್ಸಲ್ ಕಾಂಬಿನೇಷನ್. ಅದು ಕಾಂಬಿನೇಷನ್ ಮಾಡಿದ್ರೆ ಯು ಆರ್ ಏಬಲ್ ಟು ಅಕ್ಸೆಪ್ಟ್ ಎವ್ರಿಬಡಿ. ಓಕೆ, ಯು ಆರ್ ಏಬಲ್ ಟು ಅಕ್ಸೆಪ್ಟ್ ಎವ್ರಿಬಡಿ. ಈಗಿನ ಕಾಲದಲ್ಲಿ ಯು ಕೆನಾಟ್ ಅಕ್ಸೆಪ್ಟ್ ಇಟ್. ಯಾಕಂದರೆ ನಿಮ್ಮ ಮೈಂಡು ಈಸ್ ನಾಟ್ ಫ್ರೀ. ವೈ? ಬಿಕಾಸ್ ನಿಮ್ಮದೇ ಆದಂಥ ಒಂದು ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇರುತ್ತೆ. ಯು ಆರ್ ಆಲ್ ವೆರಿ ಡಿಫ್ರೆಂಟ್ ಟು ಈಚ್ ಅದರ್ ಅಲ್ವಾ? ಒಂದು ಮನುಷ್ಯ ಅಂತ ನೀವು ಥಿಂಕ್ ಮಾಡ್ತೀರಾ? ಯು ಡೋಂಟ್ ಥಿಂಕ್, ಬಿಕಾಸ್ ನಿಮ್ಮ ಕಲ್ಚರ್ ಇಲ್ಲ. ಅದು ನಾನು ಇಲ್ಲಿ ಹೇಳ್ಕೊಡೋದೇ ಅದಕ್ಕೆ. ಕಲ್ಚರ್, ಸಂಸ್ಕಾರ, ರಿಲಿಜಿಯಸ್ ಕಲ್ಚರ್, ಸ್ಪಿರಿಚುವಲ್ ಕಲ್ಚರ್. ನಿಮ್ಮ ಪೂರ್ವಿಕರು ನೋಡ್ರಿ, ಪೂರ್ವಿಕರು ಬೇಡಪ್ಪ, ನಿಮ್ಮ ಫ್ಯಾಮ್ಲಿನಲ್ಲೇ ಒಂದು 10 ಜನ ಹಿಂದೆ ನೋಡಿ, ಒಂದು 20 ಜನ ಹಿಂದೆ ನೋಡಿ, ಯಾವ ಥರ ಅವ್ರಿಗೆ ಸಂಸ್ಕಾರ ಇದೆಯೋ ಇಲ್ವೋ ಅಂತ ನೀವೇ ಲೆಕ್ಕ ಹಾಕಿ ಯು ಕೆನಾಟ್. ಯು ಆರ್ ಮಿಸ್ಮ್ಯಾಚಿಂಗ್ ದ ಕಲ್ಚರ್. ಯಾಕೆ ಅಂದರೆ ನಾವು ಋಷಿ ಮುನಿಗಳನ್ನ ನೋಡಿದಾಗ ಅವ್ರಿಗೇನು ಜಾತಿ ಗೀತಿ ಅಂತ ಇರಲಿಲ್ಲ. ನೀನು ಈ ಜಾತಿಯಲ್ಲಿರೋ ಅಂದರೆ ಈ ಕಲ್ಚರ್ ಇಟ್ಕೊ ನೀನು. ಡೋಂಟ್ ಬ್ರೇಕ್ ದ ಸರ್ಕಲ್. ಆಯಿತಾ? ಡೋಂಟ್ ಬ್ರೇಕ್ ದಟ್ ಸರ್ಕಲ್. ಯಾಕೆಂದರೆ ಅದು ಕಾನ್ಷಿಯಸ್ನೆಸ್ ಅಫೆಕ್ಟ್ ಆಗುತ್ತೆ, ಚೈತನ್ಯ ಅಫೆಕ್ಟ್ ಆಗುತ್ತೆ. ಈಗೇನಿಗೆ ಬಂದಿದೆ ಅಂದರೆ, ಅವನೊಬ್ಬ ಬ್ರಾಹ್ಮಣನು ಯಾವುದೋ ಒಂದು ಬ್ರಾಹ್ಮಣ ಹುಡುಗಿನ ಮದುವೆ ಆಗಿದ್ದಾನೆ. ಇವನೊಬ್ಬ ಗೌಡ, ಈ ಗೌಡನ ಹುಡುಗಿನ ಮದುವೆ ಆಗಿದ್ದಾನೆ. ಅಥವಾ ಗೌಡ್ರ ಹುಡುಗಿ ಅವಳ ಗೌಡನ್ನ ಮದುವೆ ಆಗಿದ್ದಾನೆ. ದಿಸ್ ಇಸ್ ವೆರಿ ಕಾಮನ್. ಬಟ್ ಕಾಮನ್ ಸರಿ, ಅದೇನು ಒಂದು 3/4 ಗಂಟೆ ಮದುವೆ, ತಾಳಿ ಕಟ್ಟೋದಷ್ಟೇ. 3/4 ಗಂಟೆ ಆದಮೇಲೆ ಲೈಫ್ ಲಾಂಗ್ ಫೇಸ್ ಮಾಡೋದು ನೀನು, ನಿಮ್ಮಪ್ಪ, ನಿಮ್ಮಮ್ಮ, ನೀನು, ನಿಮ್ಮಮ್ಮ ಎಷ್ಟು ಸಂಕಟ ಪಡ್ತಾಳೆ. ಯಾಕೆಂದರೆ ಅವಳಿಗೆ ಕ್ಲಾಸಿಫಿಕೇಷನ್ ಇಲ್ಲ. ಅವಳು ಮಾನವ ಜನ್ಮ ಅಂತ ಅವಳು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಓಕೆ, ಯು ಕೆನಾಟ್, ಯು ವಿಲ್ ನಾಟ್, ಯು ಶಲ್ ನಾಟ್. ಕೊನೆಯಲ್ಲಿ ಏನಾಗುತ್ತೆ, ನಾನು ಯಾವಾಗಲೂ ಹೇಳ್ತೀನಿ, ಯು ವಿಲ್ ನಾಟ್, ಯು ಶಲ್ ನಾಟ್, ಯು ಕೆನಾಟ್. ನಾನು ಯಾವಾಗಲೂ ಹೇಳೋದು, ಶುರು ಮಾಡೋದೇ ಹಾಗೆ. ಯು ವಿಲ್ ನಾಟ್, ಯು ಕೆನಾಟ್, ಬಿಕಾಸ್ ಯು ಆರ್ ಆಲ್ ಔಟ್ಡೇಟೆಡ್ ಇನ್ ಯುವರ್ ಮೈಂಡ್. ಇನ್ ಯುವರ್ ಮೈಂಡ್ ಯು ಆರ್ ಔಟ್ಡೇಟೆಡ್. ಯಾಕ್ರಿ ಹೋಗ್ತೀರಾ ನೀವು ಅಲ್ಲಿ? ಸುಮ್ಮನೆ ಒಂದು ಶಬರಿಮಲೆ ಮಾಡ್ಕೊಂಡ್ಬನ್ನಿ, ಶಬರಿಮಲೆ ಮಾಡ್ಕೊಂಬನ್ನಿ. ಅಲ್ಲಿ ದಾರಿನಲ್ಲಿ ಎಷ್ಟು ದೇವಸ್ಥಾನ ನೋಡತಕ್ಕಂಥ, ಅಲ್ಲಿ ಗುರುಸ್ವಾಮಿ ಅಂತ ಒಬ್ಬ ಇರ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ಹಿ ವಿಲ್ ಟೇಕ್ ಆಲ್ ಆಫ್ ಯು ಇನ್ ಅ ಗ್ರೂಪ್. ಆ ಗ್ರೂಪಲ್ಲಿ ಮಾಡಿದಾಗ ನೋಡಿ, ಅವನೇನು ನೀನು ಗುರುಸ್ವಾಮಿ ಅಂತ ಅವನ್ನ ಹೇಳ್ತೀವಿ, ಅವನು ಏನು ಜಾತಿ ಯಾವ ಜಾತಿ ನೀನು ಕೇಳಲ್ಲ. ಅದೆಲ್ಲ ಮಾಲೆ ತೆಗೆದಾದ ಮೇಲೇ ನಿನ್ನ ಕಾಶಿ ಆ ವಸ್ತ್ರ ಈ ವಸ್ತ್ರ ಎಲ್ಲ ಬಿಚ್ಚಾದ ಮೇಲೇ ನಿನಗೆ ಈ ಥಾಟ್ಸ್ ಎಲ್ಲ ಬರೋದು. ಅಲ್ಲಿ ಹೋಗೋದು ಯಾತಕ್ಕೆ? ವೈ ಡು ಯು ಗೋ ಟು ಆಲ್ ದಟ್ ಹೋಲಿ ಕ್ಷೇತ್ರಸ್? ನಿಮ್ಮ ಜಾತಿಯಲ್ಲಿ ಇಟ್ಬಿಟ್ಟು ಹೋಗಿ, ಆಗ ನಿನಗೆ ಚೈತನ್ಯ ಅರ್ಥ ಆಗುತ್ತೆ. ಲುಕ್ ಎಟ್ ಆಲ್ ದ ಎನ್ಲೈಟೆಂಡ್ ಬೀಯಿಂಗ್ಸ್. ಮತ್ತೆ ಬ್ಯಾಕ್ ಟು ದ ಸೇಮ್ ಸ್ಕ್ವೇರ್ ಓಲ್ಡ್ ಸ್ಟೋರಿ. ಎನ್ಲೈಟೆಂಡ್ ಬೀಯಿಂಗ್ಸ್ ನೋಡಿ. ಯಾಕಂದರೆ ಮೋಸ್ಟ್ ಆಫ್ ಯು ವಿಲ್ ಬಿ ಹರ್ಟ್. ಯಾಕಂದರೆ ಅವ್ನು ಹೇಳ್ತೀನಿ ಯಾವಾಗಲೂ, 3 ವಾರದಿಂದ ಹೇಳ್ತಾ ಇದ್ದೀನಿ, ಪುರಂದರದಾಸರ ಥರ ಇರ್ರಿ ನೀವು ಅಂದರೆ ಇರೋಕ್ಕಾಗಲ್ಲ ಸ್ವಾಮಿ, ನಾವು ಇರೋಕ್ಕಾಗಲ್ಲ. ಕುಂಬಾರಂತರ ಇರೋಕ್ಕಾಗಲ್ಲ, ನಾವು ಭಕ್ತ ಕುಂಬಾರಂತರ ಇರೋಕ್ಕಾಗಲ್ಲ, ಸನಾದಿ ಅಪ್ಪಣ್ಣನ ಥರ ಇರೋಕ್ಕಾಗಲ್ಲ. ಯಾಕೆ ಇರೋಕ್ಕಾಗಲ್ಲ? ಇಟ್ಸ್ ಯುವರ್ ಮೈಂಡ್ ವಿಚ್ ಇಸ್ ಬ್ಲಾಕಿಂಗ್ ಯು. ಆ ಮೈಂಡ್ ಬ್ಲಾಕ್ ಆದರೆ ಏನಾಗುತ್ತೆ, ನಿಮ್ಮ ಪೈನಿಯಲ್ ಗ್ಲ್ಯಾಂಡಲ್ಲಿ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸು, ದಟ್ ಇಸ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಯು ವಿತ್. ಗಾಡ್ ಹ್ಯಾಸ್ ನಾಟ್ ಗಿವನ್ ದ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಟು ಆ್ಯನಿಮಲ್ಸ್. ಆ್ಯನಿಮಲ್ಸ್ಗೆ ಬೇರೆ ರೀತಿ ಇರುತ್ತೆ. ಅಂಬ್ರ ಪೆನಂಬ್ರ, ಬೆಳಕಿನ ಪ್ರದೇಶ, ಕತ್ತಲೆ ಪ್ರದೇಶ. ಅವರೆಲ್ಲ ಏನು ಭಾವನಾತ್ಮಿಕ ಜೀವಿಗಳು. ನೀನು ಭಾವನಾತ್ಮಿಕ ಪ್ರಾಣಿಗಳಲ್ಲ, ಕ್ಷಣಿಕ ಜೀವಿಗಳು. ಆ ರೀತಿ ಯು ಕೆನಾಟ್ ಆ್ಯಕ್ಟ್ ಆ್ಯಸ್
ಯು ಕೆನಾಟ್ ಆ್ಯಕ್ಟ್ ಆಸ್ ಅನ್ ಆ್ಯನಿಮಲ್. ಆ್ಯನಿಮಲ್ ಇನ್ಸ್ಟಿಂಕ್ಟ್ಸ್ ನಿಂಗಿಲ್ಲ. ನಿಂಗಿರೋದೇನು? ನಿಂಗಿರೋದು ಮಾನವ ಜನ್ಮ. ನೀನೇನು ಪುರಂದರದಾಸ, ಭಕ್ತ ಕುಮಾರ ಏನು ನೀನು, ಸನಾದಿ ಅಪ್ಪಣ್ಣ ಏನು ನೀನು? ಡೆಡಿಕೇಶನ್ ನೋಡಿ, ಡಿವೋಷನ್ ನೋಡಿ. ನೀನು ಲಿಂಗಾಯತ, ನೀನು ಬ್ರಾಹ್ಮಣ, ನೀನು ಇನ್ನೊಬ್ಬ ಶೆಟ್ಟಿ ಅಂತೆಲ್ಲ ನೀನು ಯಾಕೆ ಆರ್ಡರ್ ಮಾಡ್ತೀಯ? ವೈ ಡು ಯು ಆರ್ಡರ್ ಯುವರ್ ಸೆಲ್ಫ್? ವೈ ಡು ಯು ಕ್ಲಾಸಿಫೈ ಯುವರ್ ಸೆಲ್ಫ್? ನಾನಿದ್ದೀನಿ ರೀ ಮಾಡೋಕ್ಕೆ, ದೇವಿ ಇದಲ್ರಿ ಮಾಡೋಕ್ಕೆ. ದೇವಿ ಈಸ್ ದೇರ್ ಟು ಕ್ಲಾಸಿಫೈ ಯು. ಯು ಆರ್ ಜಸ್ಟ್ ಅ ಶಿಷ್ಯ, ಯು ಆರ್ ಜಸ್ಟ್ ಅ ಭಕ್ತ. ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಯಾಕೆ? ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸಲ್ಲಿ ಇರೋನ್ನ. ಇಫ್ ಯು ವಾಂಟ್ ಟು ಗೆಟ್ ಎನ್ಲೈಟೆಂಡ್, ಫಸ್ಟ್ ಆಫ್ ಆಲ್ ಈ ಸಣ್ಣ ಪುಟ್ಟ ಇದೆಲ್ಲ ದೊಡ್ಡ ಕೊರತೆ ಅಲ್ಲ, ಇದೊಂದು ದೊಡ್ಡ ಬಾಧೆ ನಿಮಗೆ. ಇಟ್ ಈಸ್ ನಾಟ್ ಅ ಕೊರತೆ, ಇಟ್ ಈಸ್ ನಾಟ್ ಅ ಶಾರ್ಟ್ ಕಮಿಂಗ್ ಟು ಯು. ಇಟ್ ಈಸ್ ಅ ಗ್ರೇಟ್ ಟ್ರಬಲ್ ಬೇಸ್ಡ್ ಆನ್ ಯುವರ್ ಎಮೋಷನ್. ಭಕ್ತ ಕುಮಾರ ನೋಡಿ, ಕನಕದಾಸ ನೋಡಿ, ಪುರಂದರದಾಸ ನೋಡಿ, ಅಲ್ಲಿ ಏನಾದ್ರು ಎಮೋಷನ್ ಇತ್ತ? ಅದರ್ ದೆನ್ ರಸ ಭಕ್ತಿ ಬಿಟ್ಟರೆ ಇನ್ನೇನಾದ್ರು ಎಮೋಷನ್ ಇತ್ತ ಅವ್ರಿಗೆ? ಏನಿಲ್ಲ. ಲುಕ್ ಎಟ್ ಆಲ್ ದ ಸ್ಟಾಲ್ವಾರ್ಟ್ಸ್ ಇನ್ ದ ಮ್ಯೂಸಿಕ್ ಇಂಡಸ್ಟ್ರಿ, ಇನ್ ಎನಿ ಇಂಡಸ್ಟ್ರಿ. ಅಲ್ಲಿವರೆಗೆ ಯಾಕೆ ಹೋಗ್ತೀರಾ? ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಅಬೌಟ್ ಯುವರ್ ಕಾನ್ಷಿಯಸ್ನೆಸ್. ನಿಮ್ಮ ಚೈತನ್ಯನ ಫಸ್ಟು ಅರಿವು ಮಾಡ್ಕೊಳ್ಳಿ. ಅರ್ಥ ಮಾಡಾದ ಮೇಲೆ ದೆನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಯಾವ ಕ್ಲಾಸಿಫಿಕೇಷನ್ ನಿಮ್ಮದು. ಕ್ಲಾಸಿಫಿಕೇಷನ್ ಅಂದರೆ ಏನು? ಯಾವ ರೀತಿ ನಿಮ್ಮ ಮೆಂಟಲ್ ಸ್ಟೇಟ್, ಮೆಂಟಲಿ ಹೌ ಅಲೈನ್ಡ್ ಯು ಆರ್ ಟುವರ್ಡ್ಸ್ ಯುವರ್ ಗುರು, ಆರ್ ಹೌ ಮಿಸ್ಅಲೈನ್ಡ್ ಯು ಆರ್ ಅಕಾರ್ಡಿಂಗ್ ಟು ಯುವರ್ ಗುರು ಆರ್ ಅಕಾರ್ಡಿಂಗ್ ಟು ಯುವರ್ ತತ್ವ. ಆ ಓಮ್ ಇರೋದು ಯಾತಕ್ರಿ ಹಿಂದ್ಗಡೆ ಹೇಳ್ರಿ? ಆ ಓಮಲ್ಲಿ ಏನಾದ್ರು ಇದೆಯಾ ಈ ಜಾತಿ ಆ ಜಾತಿ ಅಂತ? ಇಲ್ಲ ಅಲ್ಲ. ಶಬರಿಮಲೆಗೆ ಯಾಕೆ ಹೋಗ್ತಾ ಇದ್ದೀವಿ ನಾನು ಹೇಳಿದೆ ನಿಮಗೆ, ಇನ್ನೂ ಅರ್ಥ ಆಗಲಿಲ್ವಾ? ಶಬರಿಮಲೆಗೆ ಒಂದು ಟ್ರಿಪ್ ಮಾಡಿ, ಮಾಲೆ ಹಾಕ್ಕೊಂಡು ಒಂದೊಂದು ಟ್ರಿಪ್ ಮಾಡಿ ಹೋಗಿ ಪಂಪಾ ನದಿನಲ್ಲಿ ಹೋಗಿ ನಮಸ್ಕಾರ ಅಂದರೆ ಅಲ್ಲಿ ಸ್ನಾನ ಮಾಡಿ 2 ಸಲ ಮುಳುಗಿ ಪಂಪಾ ಸ್ನಾನ ನದಿನಲ್ಲಿ. ಈಗ ಸೀಸನ್ನು ಮಾಡಿ ಶಬರಿಮಲೆಗೆ ಹೋಗಿ ಆ ಬೆಟ್ಟ ಎಲ್ಲ ಹತ್ಕೊಂಡು ಹೋಗಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕೈಂಡ್ ಆಫ್ ಅನ್ ಆರ್ಡಿಯಲ್ ಯು ವಿಲ್ ಫೇಸ್. ಆರ್ಡಿಯಲ್ ಫೇಸ್ ಮಾಡಿದಾಗ ಏನಾಗುತ್ತೆ? ಒಳಗಡೆ ಇರೋತಕ್ಕಂಥ ರಸಭಕ್ತಿ ಎಲ್ಲ ಕಿವುಚಿ, ಒಣಭಕ್ತಿನಲ್ಲಿ ರಸಭಕ್ತಿ ಕಿವುಚಿ ಒಳಗಡೆ ಬರುತ್ತೆ. ಆಗ ನಿಮ್ಮ ಚೈತನ್ಯಕ್ಕೆ ಹನಿ ಹನಿಯಾಗಿ ಬೀಳುತ್ತೆ. ದೆನ್ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಡ್ರಾಪ್ಲೆಟ್ ಇನ್ ಟು ಯುವರ್ ಕಾನ್ಷಿಯಸ್ನೆಸ್. ಆ ರಸ ಒಳಗಡೆ ಇಳಿದ್ರೇ ನಿಜವಾದ ಭಕ್ತಿ ಗೊತ್ತಾಗುತ್ತೆ. ಇಲ್ಲಾಂದರೆ ಒಣ ಭಕ್ತಿನಲ್ಲೇ ಇರ್ತೀರ, ತಳಕು ಬಳಕಲ್ಲೇ ಇರ್ತೀರ ನೀವು. ಅದಕ್ಕೆ ಒಂದು ಲೆವೆಲ್ ಆಫ್ ಶೋಭಿತೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಅ ಫೀಲಿಂಗ್. ರಸಭಕ್ತಿ ಬರಬೇಕಾದ್ರೆ ನೀವು ಅದು ಆ ಥರ ಮಾಡಬೇಕು. ಆರ್ಡಿಯಸ್ ಜರ್ನಿ ಆ ಥರ ಮಾಡಬೇಕು. ಸುಮ್ಮನೆ ಇಲ್ಲಿಂದ ಪ್ಲೇನಲ್ಲಿ ಹೋಗೋದು, ಪ್ಲೇನಲ್ಲಿ ಬರೋದು, ಅದೆಲ್ಲ ಏನು ಸುಮ್ಮನೆ ಇಲ್ಲ, ಅದೆಲ್ಲ ಬದನೆಕಾಯಿ, ನಥಿಂಗ್. ನಾನು ಪ್ಲೇನಲ್ಲೇ ಹೋಗೋದು. ನಾನು ಹೋಗೋದು ವಿತ್ ಅನ್ ಇಂಟೆನ್ಷನ್. ನಂಗೆ ಸರಿಯಾಗಿ ಒಂದು ಭಕ್ತಿಗೆ ಒಂದು ಜಾಗ ಸಿಕ್ಕಿದ್ರೆ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ, ಇಲ್ಲಾಂದರೆ ನಾನು ಹೋಗಲ್ಲ. ನೀವು ಹಾಗಲ್ವಲ್ಲ, ಗುಂಪಲ್ಲಿ ಗೋವಿಂದ. ಯಾತಕ್ರಿ ಹೋಗ್ತೀರಾ ನೀವು? ಟೆಲ್ ಮಿ ವೈ ಯು ಆರ್ ಗೋಯಿಂಗ್. ಐ ಸೆ, ವಾಟ್ ಡು ಯು ಗೈನ್ ಟು ಗೋ ಆಲ್ ದ ವೇ? ಫಸ್ಟ್ ಕರೆಕ್ಟ್ ಆ್ಯಂಡ್ ಎಲಿಮಿನೇಟ್ ಆಲ್ ದ ನೆಗೆಟಿವ್ ಪಾರ್ಟ್ ಆಫ್ ಯುವರ್ ಕಾನ್ಷಿಯಸ್ನೆಸ್. ನಿಮಗೇನು ಬ್ರಹ್ಮ ಹೇಳಿದಾನ? ಹ್ಯಾಸ್ ಬ್ರಹ್ಮ ಆರ್ಡರ್ಡ್ ಯು ಟು ಬಿ ಎನ್ಲೈಟನ್ಡ್? ಟೆಲ್ ಮಿ. ಯು ಆರ್ ಡೂಯಿಂಗ್. It's a part of culture. It's a part of your culture. You have to go and do it. ಯಾತಕ್ಕೆ? ಇಲ್ಲಿರೋತಕ್ಕಂಥ ಹೃದಯದಲ್ಲಿರೋತಕ್ಕಂಥದ್ದು ಈ ಒಣಭಕ್ತಿನ ಹಾಗೆ ಕರ್ಕೊಂಡು ಹೋಗಿ ಮೆದುಳಿಗೆ, ಪೈನಿಯಲ್ ಗ್ಲ್ಯಾಂಡಿಗೆ ಕಿಡಿ ಹತ್ತಿಸ್ಬಿಟ್ಟು ಇಲ್ಲಿ ಬೆಳಕು ಉರಿಯೋಕ್ಕೆ ಶುರು ಆಗಬೇಕು.
You have to light your consciousness here. For that, you have to have unconditional love and the tenets of a guru. ಆ ಗುರು ತತ್ವ ಪ್ರಿನ್ಸಿಪಲ್ ಎಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಆಗೋದು. ಇಲ್ಲಾಂದರೆ ಸುಮ್ಮನೆ ನಿಮ್ಮದೆಲ್ಲ ಇಟ್ ಈಸ್ ನಾಟ್ ಅ ಲೈಫ್. ಸೀರಿಯಸ್ನಾಗಿ ತೊಗೊಂಡ್ರೆ ನೀವು ಅರ್ಥ ಮಾಡ್ಕೋಬೇಕು. ಅದು ಸೀರಿಯಸ್ನಾಗಿ ತೊಗೊಂಡು ಅರ್ಥ ಮಾಡ್ಕೋಬೇಕು. This is the only enlightening factor. What is the enlightening factor in this? What is it that this satsang lights up my consciousness? ಇದನ್ನು ಒಂದು ಕಡ್ಡಿಗೀಚಬೇಕು ನಿಮ್ಮ ಚೈತನ್ಯಕ್ಕೆ. ಅದು ಇಲ್ಲಿಂದ ಬಂದ್ರೇ ಅನ್ಕಂಡೀಷನಲ್ ಲವ್ ಇಂದ ಫಸ್ಟು ಶುರು ಆಗಬೇಕು. ಅದು ಶುರು ಆದಮೇಲೆ ನಿಧಾನಕ್ಕೆ ಇಲ್ಲಿಂದ ಹೋಗಿ ಇಲ್ಲಿ ಹಾಗೆ ಬೊಗ್ ಅಂತ ಉರಿಬೇಕು. ಯು ಹ್ಯಾವ್ ಟು ಹೈಲೈಟ್ ಯುವರ್ ಕಾನ್ಷಿಯಸ್ನೆಸ್. ಈ ಮಂತ್ರ ಗಿಂತರ ಎಲ್ಲ ಬಿಟ್ಬಿಟ್ರಿ. ಸಾವಧಾನದಿಂದ ಸಮಾಧಾನದಿಂದ ನೀವು ಇರೋದು ಕಲ್ತ್ಕೊಳ್ಳಿ. ಫಸ್ಟ್ ಬಿ ಕಾಮ್, be collective. The more calm you are, the more collective you are become. Collective of what? Collective of what? Collective of what? You have collected God's grace ಅನ್ನೋ ಒಂದು ರೀತಿ ನೀತಿ ಧರ್ಮ. Collecting God's grace is my ಉದ್ದೇಶ. and my ಉದ್ದೇಶ ಅಂದ್ರೆ ಏನು? in a way dharma. Collecting God's grace is my dharma. ದೇವರ ಕೃಪೆನ ನಾನು ಸಂಪಾದನೆ ಮಾಡಬೇಕು. ಯಾಕೆ ಸಂಪಾದನೆ ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು ಅಂದರೆ ಈ ಪೈನಿಯಲ್ ಗ್ಲ್ಯಾಂಡನ್ನು ಕಂಪ್ಲೀಟಾಗಿ ಈ ಚಕ್ರ ಆಜ್ಞೆ ಮಧ್ಯ ಇರತಕ್ಕಂಥ ಈ ಚಕ್ಷು ಅದನ್ನು ಬಗ್ಗಂತ ಹರಿಸ್ಬೇಕು. ಅದು ಬಗ್ಗಂತ ಹತ್ತಬೇಕಾದ್ರೆ ಹೃದಯದಿಂದ ಜ್ವಾಲೆ ಹರಡಬೇಕು. ನೀವು ಎಲ್ಲೋ ಒಂದು ಕಡೆ ಬತ್ತಿ ಇಟ್ಟರೆ ಕೊನೆಯಲ್ಲಿ ಮೇಲ್ಗಡೆ ಹೋಗಿ ಅದು ಉರಿತಾ ಇರುತ್ತೆ ಅಲ್ವಾ? ಇದಕ್ಕೆಲ್ಲ ಬೇಕಾದಷ್ಟು ಚಿಮ್ನಿ ಪ್ರಿನ್ಸಿಪಲ್ ಇದೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಇಸ್ ಅ ಸ್ಪಿರಿಚುವಲ್ ಕ್ಲಾಸ್. ಬಟ್ ಬೇಸಿಕ್ ಥಿಂಗ್ಸ್ ಇಟ್ಕೋಬೇಕು. ನೀವು ಎಷ್ಟೋ ಕಾರ್ಖಾನೆಗಳು ನೋಡಿದ್ದೀರಾ, ಮೇಲ್ಗಡೆ ಚಿಮ್ನಿ ಇರುತ್ತೆ. ಆ ಚಿಮ್ನಿ ಕೆಲವು ಸಲ ಹಂಗೆ ಕಾವು ಅಲ್ಲಿ ಉರಿತಾ ಇರುತ್ತೆ ಮೇಲ್ಗಡೆ. ಬರೀ ಹೊಗೆ ಮಾತ್ರ ಅಲ್ಲ, ಯು ಕ್ಯಾನ್ ಸಿ ದ ಚಿಮ್ನಿ ಆಲ್ಸೋ ಬರ್ನಿಂಗ್. ಹ್ಯಾವ್ ಯು ಎವರ್ ನೋಟಿಸ್ಡ್ ಇಟ್? ಅದನ್ನೆಲ್ಲ ನೋಟ್ ಮಾಡಬೇಕು. ಸೊ ದಟ್ ಸಮಥಿಂಗ್ ದೇರ್ ಇಸ್ ಅಂಡರ್ಗೋಯಿಂಗ್, ದಟ್ ಇಸ್ ಅ ಫ್ಯಾಕ್ಟ್ರಿ. ಸೊ ವಿ ಸಿ ದ ಚಿಮ್ನಿ ಐದರ್ ಅ ಸ್ಮೋಕ್ ಆರ್ ಅ ಫೈರ್. ಅದು ನೋಡಿದಾಗ ನಿಮಗೆ ಅದು ಟ್ರಿಗರ್ ಆಗಬೇಕು. ನಾನು ಒಳಗಡೆ ಇಲ್ಲಿ ಬೂದಿ ಮುಚ್ಚಿದ ಕೆಂಡ ಥರ ಇಲ್ಲಿ ಇದೆ, ಇದು ಮೇಲ್ಗಡೆ ತಲೆ ಒಳಗಡೆ ಹೋಗಿ ತಲೆ ಹ್ಯಾಸ್ ಟು ಬಿ ಲಿಟ್. ಮೈ ಕಾನ್ಷಿಯಸ್ನೆಸ್ ಇನ್ ಬಿಟ್ವೀನ್ ಮೈ ಐಬ್ರೋಸ್ ಹ್ಯಾಸ್ ಟು ಬಿ ಲಿಟ್. ಆ್ಯಂಡ್ ಬಿಕಾಸ್ ಆಫ್ ದಟ್ ಬರ್ನಿಂಗ್, that whole of my brain, the left brain and the right brain should be conscious with energy. ಯಾವ ಥರ ಎನರ್ಜಿ? ಎನ್ಲೈಟ್ನಿಂಗ್ ಎನರ್ಜಿ. ಯಾವ ಥರ ಎನ್ಲೈಟ್ನಿಂಗ್ ಎನರ್ಜಿ? ಮೈ pineal gland is being lit. So once the pineal gland is lit, then you become consciously alive. Sorry. ಚೈತನ್ಯ ಈಗ ಉರಿತಾ ಇದೆ. ಅದಕ್ಕೇನಾಗುತ್ತೆ ಒಂದೊಂದ್ಸಲ ಅಂದಾಗ ಇಲ್ಲಿ ನಮಗೆ ಹೀಟೆಲ್ಲ ಬರುತ್ತೆ. ಅದೆಲ್ಲ ಆಮೇಲೆ. ಫಸ್ಟ್ ಆಫ್ ಆಲ್ ಇದು ಅಭ್ಯಾಸ ಮಾಡಿ. ಈ ಪ್ರಿನ್ಸಿಪಲ್ ಎಲ್ಲ ನಾವು ಅರ್ಥ ಮಾಡ್ಕೊಂಡಾಗ ಈ ಬರೆಯೋತಕ್ಕಂಥ ಪ್ರಿನ್ಸಿಪಲ್ ಏನಾಗುತ್ತೆ ಅದನ್ನು ಮನಸ್ಸೊಳಗಡೆ ಇಟ್ಕೊಂಡು, ಸೊ ದಟ್ ಲೆಟ್ ಮೈ ಕಾನ್ಷಿಯಸ್ನೆಸ್, ನನ್ನ ಚೈತನ್ಯ ಪೂರ್ವಕವಾಗಿ ಇಲ್ಲಿ ಕಿಡಿ ಹತ್ಸಿದ್ರೇನೆ ಉರಿಯೋದು.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.